ಕಣ್ಣೀರು ತುಂಬಂತು ಗೊತ್ತಾ ನನಗೆ. ಅವರಮ್ಮ ನನಗೆ ಕಳಿಸೋ ಅಂಥದ್ದು ಏನಿತ್ತು, ವಾಚ್ ನೋಡುವಾಗೆಲ್ಲ ನನ್ನ ನೆನ್ಪು ಮಾಡ್ಕೊಳ್ಳಿ ಅಂತ ಅಂದ. ನಾನು ಭದ್ರವಾಗಿರಲಿ ಅಂತೇಳಿ ಅದೆಲ್ಲ ಕಳಿಬಾರ್ದು, ನಂಗೆ ಅದೆಲ್ಲ ಜೋಪಾನವಾಗಿ ಇಟ್ಕೊಬೇಕು ನಾನು. ತುಂಬ ಚೆನ್ನಾಗಿದೆ, ಕಲರು ಅಷ್ಟೇ ನಂಗೆ ತುಂಬ ಇಷ್ಟ ಆಯಿತು. ಯುಗಾದಿ ಹಬ್ಬಕ್ಕೆ ಇದೇ ಉಡೋಣ ಅಂತ ಇದ್ದೀನಿ. ನಾಳೆ ಬ್ಲೌಸು ಹೊಲಿಯಕ್ಕೆ ಹಾಕ್ತೀನಿ ನೋಡಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಫಸ್ಟ್ಗೆ ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ಯಾಕೆ ಅಂತಂದರೆ ವುಮೆನ್ಸ್ ಡೇ ಮೊನ್ನೆ 8ನೇ ತಾರೀಕು ಆಯಿತು. ನಾನು ಅವತ್ತಿರಲಿಲ್ಲ, ಊರಿಗೆ ಹೋಗಿದ್ದೆ. ನನಗೆ ತುಂಬ ಜನ ಚಾನಲ್ ಇರೋರು, ಚಾನಲ್ ಇಲ್ಲದೆ ಇರೋರು ಒಂದು ಪ್ರೀತಿಯಿಂದ ನನಗೆ ಸೀರೆಗಳೆಲ್ಲ ಕಳಿಸಿದ್ದಾರೆ. ಮೊದಲನೇದಾಗಿ ನಾನು ಈ ವಾಚ್ ತೋರಿಸ್ತೀನಿ. ನನ್ನ ಹತ್ರ ಸ್ಮಾರ್ಟ್ ವಾಚ್ ಇರಲಿಲ್ಲ. ನನ್ನ ಯೂಟ್ಯೂಬ್ ಮಗ ಅಂತಲೇ ಹೇಳ್ಬೋದು. ಅವನು ವಾಚ್ ಕಳಿಸಿದ್ದಾನೆ. ಹೆಸರೆಲ್ಲ ಹೇಳಬೇಡಿಮ್ಮ, ಎಡಗೈ ಕೊಟ್ಟಿರೋದು ಬಲಗೈ ಗೊತ್ತಾಗಬಾರ್ದು ಅಂತ ಹೇಳ್ದ. ಹಾಗಾಗಿ ನಂಗೆ ತುಂಬ ಇಷ್ಟ ಆಯಿತು. ನನಗದೆಲ್ಲ ಆನ್ ಮಾಡೋಕ್ಕೆ ಬರಲಿಲ್ಲ. ಆಮೇಲೆ ನಮ್ಮ ಮನೆ ಮಾಡಿ ಮೇಲೆ ಹುಡುಗ ಇದ್ದಾನೆ, ಅವನೇ ನೋಡಿ ನಾನು ಫೋಟೋ ಎಲ್ಲ ಹಾಕಿ ಅವನು ಆನ್ ಮಾಡಿಕೊಟ್ಟ. ಪ್ರತಿಯೊಂದು ನಮ್ಮ ಮನೆ ಮಾಡಿ ಮೇಲೆ ಹುಡುಗ ಆನ್ ಮಾಡಿಕೊಟ್ಟ. ನಾನು ಸ್ವಲ್ಪ ಗಂಡು ಮಕ್ಕಳನ್ನ ಗುಂಡ ಅಂತ ಕರಿತೀನಿ. ಥ್ಯಾಂಕ್ ಯು ಗುಂಡ, ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅವನಿಷ್ಟುದ್ದ ನನಗೆ ಒಂದು ಲೆಟ್ರು ಬರೆದಿದ್ದಾನೆ. ಲೆಟ್ರು ಬರೆದು ಈ ಥರ ಬಾಕ್ಸ್ ಮಾಡಿ ಬಾಕ್ಸಲ್ಲಿ ಹಾಕಿ ಕಳಿಸಿದ್ದಾನೆ. ಥ್ಯಾಂಕ್ ಯು ಗುಂಡ. ನಾ ಯಾವಾಗಲೂ ನಾನು ನೆನಪಿರ್ಲಮ್ಮ, ನೀವು ವಾಚ್ ನೋಡುವಾಗೆಲ್ಲ ನನ್ನ ನೆನಪು ಮಾಡ್ಕೊಳ್ಳಿ ಅಂತ ಅಂದ. ಖಂಡಿತ ಕಣೋ, ನೀನು ವಾಚ್ ಕಳಿಸಿದ್ಯಾ ಅಂತಲ್ಲ, ನೀನು ವಾಚ್ ಕಳಿಸ್ದೇ ಇದ್ರೂ ನನಗೆ ತುಂಬ ನೆನಪಾಗ್ತೀಯ ಆಯಿತಾ. ಅಮ್ಮ ಅಂತ ಅಷ್ಟು ಪ್ರೀತಿಯಿಂದ ಕರಿತೀಯ. ಥ್ಯಾಂಕ್ ಯು. ವಾಚು ಅವನು ಫಸ್ಟು ಲೆಟ್ರು ಓದ್ತೀನಿ ನಾನು. ಬೀರುಲಿಟ್ಟಿದ್ದೀನಿ ಲೆಟ್ರನ್ನ ನಾನು. ನೋಡಿ, ನಾನು ಭದ್ರವಾಗಿರಲಿ ಅಂತೇಳಿ ಅದೆಲ್ಲ ಕಳಿಬಾರ್ದು, ನಂಗೆ ಅದೆಲ್ಲ ಜೋಪಾನವಾಗಿ ಇಟ್ಕೊಬೇಕು ನಾನು. ಅದಕ್ಕೋಸ್ಕರ ಲಾಕರಲ್ಲಿ ಇಟ್ಟಿದ್ದೆ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಿದ್ದಾನೆ ಲೆಟ್ರನ್ನ. ನಂಗೆ ಮೊದಲೇ ಲೆಟ್ರ್ ಅಂದರೆ ತುಂಬ ಇಷ್ಟ. ನೋಡಿ, ಹ್ಯಾಪಿ ವುಮೆನ್ಸ್ ಡೇ ಅಮ್ಮ. 100 ಸಾರಿ ಹೇಳಿದರೂ ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರೂ ಪದವೇ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು, ಅಮ್ಮ ಅಮ್ಮ ಐ ಲವ್ ಯು. ತೋರಿಸ್ತೀನಿ ನೋಡಿ, ಅವನು ಹ್ಯಾಂಡ್ ರೈಟಿಂಗು ಎಷ್ಟು ಚೆನ್ನಾಗಿದೆ ಗೊತ್ತಾ. ಎಷ್ಟು ಚೆನ್ನಾಗಿ ಬರ್ತಿದ್ದಾನಲ್ವಾ. ಇಲ್ಲಿ ಅವನ ಹೆಸರಿತ್ತು, ಅವನ ಹೆಸರು ತೋರಿಸ್ಬೇಡಿ ಅಂದ, ಹಾಗಾಗಿ ಮುಚ್ಚಿಟ್ಟಿದ್ದೀನಿ. ಇದೇನೋ ವಿತೌಟ್ ಯುವರ್ ಎಫರ್ಟು ಯು ಕೆನಾಟ್ ಸಕ್ಸಸ್ಸು, ವಿತ್ ಯುವರ್ ಎಫರ್ಟು ಯು ಕೆನಾಟ್ ಫೇಲ್ ಅಮ್ಮ. ಏನೋ ಇನ್ನು ಬಹಳ ಬರೆಯೋದು ಇದೆ ಅಮ್ಮ, ಆದರೆ ಏನಂತ ಬರೆಯಲಿ ಅಮ್ಮ, ಪದಗಳೇ ಸಿಗುತ್ತಿಲ್ಲ ಅಮ್ಮ. ನೀವು ಯಾರ ಬಗ್ಗೆನೂ ತಲೆ ಕೆಡಿಸಿಕೊಳ್ಳಬೇಡಿ ಅಮ್ಮ, ನಿಮ್ಮ ಶ್ರಮಕ್ಕೆ ಪ್ರತಿಫಲ ಇದ್ದೇ ಇದೆ ನಿಮಗೆ ಅಮ್ಮ. ಇದೇನೋ ಇಷ್ಟುದ ಇಂಗ್ಲೀಷಲ್ಲಿ ಬರ್ತಿದ್ದಾನೆ. ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಗೊತ್ತಾ ನನಗೆ. ಥ್ಯಾಂಕ್ ಯು ಗುಂಡ. ಲವ್ ಯು ಮಗನೇ. ಅವನು ವಾಚು ಮತ್ತು ಈ ಪತ್ರ, ನನಗೆ ಇದಕ್ಕಿಂತ ವಾಚ್ಗಿಂತ ಪತ್ರ ತುಂಬ ಇಷ್ಟ ಆಯಿತು ನನಗೆ. ಆಯಿತಾ. ಸವಿತಾ ಕನ್ನಡ ವ್ಲಾಗ್ಸ್ ಅಂತ ಇದೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವಳ ಚಾನಲ್ ಮೆನ್ಷನ್ ಮಾಡಿರ್ತೀನಿ. ಅವಳು 3,80,000 ಏನೋ ಸಬ್ಸ್ಕ್ರೈಬರ್ ಇದೆ. ದೊಡ್ಡ ಯೂಟ್ಯೂಬರ್. ಅವಳಿಗೆ ಸಿಲ್ವರ್ ಪ್ಲೇ ಬಟನು ಬಂದಿದೆ. ಅವಳಿಗೆ ಒಂದು ಚೂರು ಅಹಂಕಾರ ಇಲ್ಲ. ಮತ್ತು ಸ್ಯಾರಿ ಬಿಸ್ನೆಸ್ ಮಾಡ್ತಾಳೆ. 1 ಗ್ರಾಮ್ ಗೋಲ್ಡ್ದು ಮಾಂಗಲ್ಯ ಸರ ಎಲ್ಲ ಮಾಡ್ತಾಳೆ. ದಯವಿಟ್ಟು ಅವಳ ಚಾನಲ್ಗೆ ಹೋಗಿ, ಯಾರಿಗಾದ್ರೂ ಬೇಕು ಅಂದರೆ ತೊಗೊಳ್ಳಿ. ಅವಳ ಚಾನಲ್ನ ನಾನು ಹಾಕಿರ್ತೀನಿ. ಅವಳು ನನಗೆ ಈ ಸ್ಯಾರಿ ಕಳಿಸಿರೋದು. ನಾನು ಇನ್ನೂ ಬಿಚ್ಚು ಇಲ್ಲ ಆಯಿತಾ. ನಾನು ಇರಲಿಲ್ಲ, ಊರಿಗೆ ಹೋಗಿದ್ದೆ. ಇಲ್ಲಿ ನಮ್ಮ ಮನೆ ಹತ್ರ ತೊಗೊಂಡಿದ್ರು ಪೋಸ್ಟನ್ನ ನೋಡಿ. ಈಗ ತೆಗಿತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಸಾಫ್ಟಾಗಿ ತುಂಬ ಚೆನ್ನಾಗಿದೆ. ಕಲರು ಅಷ್ಟೇ, ನಂಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸವಿತಾ.
ನಾನು ಲೈವ್ ಮಾಡ್ತೀನಿ. ಲೈವಿಗೆ ಬಂದಾಗಲೂ ಅಷ್ಟೇ ತುಂಬ ಪ್ರೀತಿಯಿಂದ ಮಾತಾಡ್ತಾಳೆ. ಅಮ್ಮ ನಿಮ್ಮ ಹತ್ರ ಮಾತಾಡಿದ್ರೆ ಏನೋ ನನಗೊಂದು ಖುಷಿ ಅಂತಾಳೆ. ನೋಡಿ, ಇದು ಬ್ಲೌಸ್ ಪೀಸು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು. ಅವಳು ಸೀರೆ ಕಳಿಸಿರೋದಲ್ಲ, ಅವಳು ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ನನಗೆ ಈ ಥರ ಬ್ಲೌಸ್ ಪೀಸು ಇದು ನಮ್ಮ ಲೈವಲ್ಲಿ ತುಂಬ ಜಗಳ ಆಗಿತ್ತು. ಒಬ್ಬರು ಜಯಶ್ರೀ ಅಂತ ಬರ್ತಾರೆ, ಅವರು ಹುಬ್ಳಿಯವರು. ಅವ್ರು ಹೇಳಿದ್ರು, ನಾನು ಅಂದೆ ನನಗೊಂದು ಕಡ ಬೇಕು ಸವಿತಾ ಅಂದೆ ನಾನು. ಅವ್ರಂದ್ರು ಜಯಶ್ರೀ ಅಂದರು, ನಾನು ಹುಬ್ಳಿಗೆ ಹೋದಾಗ ತಂದು ಕೊಡ್ತೀನಿ ಅಂತ ಅಂದರು. ಇವಳು ಇಲ್ಲ, ನಮ್ಮಮ್ಮನಿಗೆ ನಾನು ತಂದು ಕೊಡೋದು ಅಂತೇಳಿ ಅವಳೇ ಕಳಿಸಿದ್ದಾಳೆ. ಇದು ಸ್ಯಾರಿ ಮತ್ತು ನನಗೆ ಈ ಕಡ ತುಂಬ ಇಷ್ಟ. ನನಗೆ ಬೇಕಿತ್ತು, ನನ್ನ ಹತ್ರ ಇರಲಿಲ್ಲ. ನನ್ನ ಹತ್ರ ಇಳ್ಕಲ್ ಸೀರೆ ತುಂಬ ಇದೆ, ಆದರೆ ಕಡ ಇರಲಿಲ್ಲ. ನನಗೆ ಕಣ ಬೇಕಿತ್ತು, ಕಳಿಸಿದ್ದಾಳೆ. ಈ ಸೀರೆನೂ ಅಷ್ಟೇ ನನಗೆ ತುಂಬ ಇಷ್ಟ ಆಯಿತು. ಉಟ್ಕೊಂಡು ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಸವಿತಾ ಕನ್ನಡ ವ್ಲಾಗ್ಸ್ ಅಂತ ಹೇಳಿ ದಯವಿಟ್ಟು ಅವಳ ಚಾನಲ್ಗೆ ಸಪೋರ್ಟ್ ಮಾಡಿ. ಅದು ಆಯಿತು. ಆಮೇಲೆ ಇನ್ನೊಂದು ನನ್ನ ಮಗ, ನನ್ನ ಯೂಟ್ಯೂಬ್ ಮಗ, ಚಾನಲ್ ಇಲ್ಲ ಅವನು ಫಸ್ಟ್ ಟೈಮು ಅವನು ಅಂಗಡಿಗೆ ಹೋಗಿ ಸೀರೆ ತೊಗೊಂಡಿರೋದಂತೆ. ಹೋಗಿ ಅಂಗಡಿಗೆ ಹೋಗಿ ಸೀರೆ ಕೇಳಿದ್ನ. ನನಗೆ ಹೇಳ್ದ, ಅಮ್ಮ ನಾನು ದುಡ್ಡು ಕೊಡ್ತೀನಿ, ನೀವು ನನಗೆ ಸೀರೆ ತೊಗೊಳಕ್ಕೆ ಬರಲ್ಲ, ದುಡ್ಡು ಕೊಡ್ತೀನಿ, ನೀವು ಹೋಗಿ ಸೀರೆ ತೊಗೊಳ್ಳಿ ಅಂತ ಅಂದ. ನಾನಂದೆ ನನಗೆ ಬೇಡ ಅಂತ ಅಂದೆ. ನನಗೆ ಯಾರೂ ದುಡ್ಡು ಕೊಡಬೇಡಿ, ನನಗೆ ಬೇಡ ಅಂದೆ. ನನಗೂ ಅವನಿಗೂ ಸ್ವಲ್ಪ ಜಗಳ ಆಯಿತು. ಅಮ್ಮ ಅಂತ ನಾನು ಕರಿತೀನಿ, ಮಗನ ಹತ್ರ ತೊಗೊಳಕ್ಕಾಗಲ್ವ ನೀವು? ನಾನು ಅಂದೆ, ಹೌದು ಅಮ್ಮ ಅಂತ ಕರಿತೀಯ, ಮಗನೋ ಪ್ರೀತಿ ಕೊಟ್ಟಿದ್ದೆ, ನಾನು ಅಮ್ಮ ಅಂತ ಇದ್ದೀನಿ, ಆದರೆ ನನಗೆ ಬೇಡ ಅಂತ ಹೇಳಿದೆ. ನಾನು ಇವತ್ತವರೆಗೂ ಯಾರ ಹತ್ರನೂ ಏನೂ ತೊಗೊಂಡಿಲ್ಲ. ನನಗೆ ಫಸ್ಟ್ ಟೈಮ್ ಇವರೆಲ್ಲ ಹಿಂಗೆ ಕೊಡ್ತಾ ಇರೋದು. ಅದಕ್ಕೆ ನಾನೇನಂದೆ, ಇಲ್ಲ ಬೇಡ ಅಂತ ಅಂದೆ. ಆಮೇಲೆ ತುಂಬ ಬೇಜಾರು ಮಾಡ್ಕೊಂಡ ಅವನು. ಅದಕ್ಕೆ ನಾನಂದೆ, ಹೋಗ್ಲಿ ನೀನು ಹೋಗು, ನಿನ್ಗೆ ಯಾವುದು ನಿನ್ಗೆ ಇಷ್ಟ ಬರುತ್ತೆ ಸೀರೆ, ಕಪ್ಪು ಕಲರು, ಯಾಕಂದರೆ ಕಪ್ಪು ನಾನು ಉಡ್ತೀನಿ ಇಲ್ಲ ಅಂತನ, ಆದರೆ ಕೊಡುವಾಗ ಕಪ್ಪು ಫಸ್ಟ್ ಟೈಮ್ ಬೇಡ ಅಂತ ಹೇಳಿ ಯಾವುದಾದ್ರೂ ತೊಗೊಂಡು ಬಾ, ನಾನು ಉಟ್ಕೊತೀನಿ ಅಂದೆ. ಅಮ್ಮ ನಿಜವಾಗ್ಲೂ ನನಗೆ ಗೊತ್ತಾಗಲ್ಲಮ್ಮ, ಸೆಲೆಕ್ಷನ್ಗೆ ಬರಲ್ಲಮ್ಮ. ಪರವಾಗಿಲ್ಲ ಗುಂಡ, ನೀನು ಯಾವುದಾದ್ರೂ ₹100 ಸೀರೆ ಕೊಟ್ಟರು ನಾನು ಖುಷಿಯಾಗಿ ನಾನು ಯಾರೇ ಏನೇ ಕೊಟ್ಟರು ನಾನು ಖುಷಿಯಾಗಿ ಉಟ್ಕೊಂಡು ವೀಡಿಯೋ ಮಾಡ್ತೀನಿ, 4-5 ಸರಿ ಉಡ್ತೀನಿ, ನಾನು ಹಾಗೆ ಇಟ್ಕೊಳ್ತೀನಿ, ಜೋಪಾನವಾಗಿ ಇಟ್ಕೊತೀನಿ ನಾನು ಅಂದೆ. ಆಮೇಲೆ ಕೊನೆಗೆ ಇದನ್ನು ಕಳಿಸ್ತಾ. ಇದು ತೆಗ್ದಿಲ್ಲ, ಇನ್ನು ನಾನು ಪೇಪರ್ ಸಮೇತ ಹಾಗೆ ಇದೆ. ತುಂಬ ಚೆನ್ನಾಗಿದೆ ಕಲರು, ಅಂದರೆ ವೀಡಿಯೋಗೆ ಬೇರೆ ಥರ ಬರುತ್ತೆ. ಇಲ್ಲಿ ರಾಮ ಗ್ರೀನು ಪರ್ಪಲ್ಲು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅಂಗಡಿಗೆ ಹೋದಂತೆ, ಅಂಗಡಿಗೆ ಹೋಗ್ಬಿಟ್ಟು ನಮ್ಮಮ್ಮನಿಗೆ ಒಂದು ಸೀರೆ ಕೊಡಿ ಅಂತಂತೆ. ಅವನು ಅಂಗಡಿಯವರಂತೆ, ನಿಮ್ಮಮ್ಮಂಗೆ ನಾವು ಯಾವ ಸೀರೆ ಕೊಡೋದು, ನಮಗೇನು ಗೊತ್ತು, ನಿಮ್ಮಮ್ಮ ಯಾವ ಕಲರ್ ಇದ್ದಾರೆ ಅಂತ ಕೇಳೋದಂತೆ. ಇವನು ತೋರಿಸೋದಂತೆ, ನಾನು ಫೋಟೋ ತೋರಿಸ್ಬಿಟ್ಟು ನಾನು ವೀಡಿಯೋ ತೋರಿಸ್ಬಿಟ್ಟು ನಮ್ಮಮ್ಮಂಗೆ ಚೆನ್ನಾಗಿರೋ ಸೀರೆ ಕೊಡಿ ಅನ್ನೋದಕ್ಕೆ ಇದು ಕೊಟ್ಟಂತೆ. ಆಮೇಲೂ ಹೇಳ್ದ, ಅಮ್ಮ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಎಕ್ಸ್ಚೇಂಜ್ ಇದೆ, ನಾನು ಬಿಲ್ಲೆಲ್ಲ ಹಾಗೆ ಇಟ್ಟಿದ್ದೀನಿ, ವಾಪಸ್ ಕಳಿಸಿ ಅಂದ. ನಾನಂದೆ, ಇಲ್ಲ ನಾನು ವಾಪಸ್ ಕಳಿಸಲ್ಲ, ಅದು ಯಾವುದೇ ಸೀರೆ ಆಗಿದ್ರು ನಾನು ಉಡ್ತಾ ಇದ್ದೆ ಅಂತ ಹೇಳಿದೆ. ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಯುಗಾದಿ ಹಬ್ಬಕ್ಕೆ ಇದೇ ಉಡೋಣ ಅಂತ ಇದ್ದೀನಿ. ನಾಳೆ ಬ್ಲೌಸು ಹೊಲಿಯಕ್ಕೆ ಹಾಕ್ತೀನಿ. ನೋಡಿ, ಇದು ಬ್ಲೌಸ್ ಪೀಸ್ ಬಂದಿದೆ, ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಗುಂಡ, ಅವನ ಹೆಸರು ಹೇಳ್ಬೇಡಿ ಅಂದಿದ್ದಾನೆ. ಥ್ಯಾಂಕ್ ಯು ಗುಂಡ. ನೋಡಿ, ಇದು ಪಲ್ಲು, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆಮೇಲೆ ದೀಪ ಮೈಸೂರು ಬ್ಲಾಗ್ ಅಂತ, ಅವಳೇನೋ ನನಗೆ ಒಂದು ಅಮ್ಮ ಅಂತಾಳೆ, ಚೆನ್ನಾಗಿದ್ದಾಳೆ ನನ್ನ ಜೊತೆಲಿ, ನಾನು ಅವ್ರ ಮನೆಗೆ ಹೋಗ್ತೀನಿ, ಅವಳು ನಮ್ಮ ಮನೆಗೆ ಬರ್ತಾಳೆ, ಏನೋ ಒಂದು ಬಾಂಧವ್ಯದಿಂದ ಇದ್ದೀವಿ. ಅವರಮ್ಮ ಬೆಳಗಾಮಲ್ಲೆಲ್ಲೋ ಒಂದು ಹಳ್ಳಿಲಿದ್ದಾರೆ. ಅವರು ನನಗಂತ ಸೀರೆ ಕಳಿಸಿದ್ದಾರೆ ಅವಳ ಹತ್ರ. ಯುಗಾದಿ ಹಬ್ಬಕ್ಕೆ ಅವ್ರಿಗೆ ಸೀರೆ ಕೊಡು ಅಂತ ಇಳಕಲ್ ಸೀರೆ ಕಳಿಸಿದ್ದಾರೆ. ಅದ್ರ ಜೊತೆಲಿ ಒಂದು ಕಣ ಕಳಿಸಿದ್ದಾರೆ. ನಂಗೆ ನಿಜವಾಗ್ಲೂ ಎಷ್ಟು ನನಗೆ ಖುಷಿಗೆ ಕಣ್ಣೀರು ತುಂಬಂತು ಗೊತ್ತಾ ನನಗೆ. ಅವಳ ದೀಪ ಓಕೆ, ಅವರಮ್ಮ ನನಗೆ ಕಳಿಸೋ ಅಂಥದ್ದು ಏನಿತ್ತು ಅಂತ ಹೇಳಿ ಇದನ್ನು ನಾನು ಓಪನ್ ಮಾಡಿಲ್ಲ. ನನಗೆ ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂದರೆ, ದೀಪನಿಗೆ ಬೈದೆ ನಾನು, ಯಾಕೆ ದೀಪ ಅಂದರೆ ನಂಗೆ ಗೊತ್ತಿಲ್ಲ, ಅಮ್ಮನ ಕೇಳಿ ನೀವು ಅಂತ ಹೇಳಿದ್ಲು. ಥ್ಯಾಂಕ್ ಯು ಮಾ. ನಂಗೆ ನಿಜವಾಗ್ಲೂ ಇದೆಲ್ಲ ಏನಕ್ಕೆ ಯೂಟ್ಯೂಬಿಂದ ಅಲ್ವಾ. ನೋಡಿ, ಥ್ಯಾಂಕ್ ಯು ದೀಪಾ. ಅವ್ರ ಹೆಸರು ನಂಗೆ ಗೊತ್ತಿಲ್ಲ, ನಿಜವಾಗ್ಲೂ ಅವ್ರ ಹೆಸರು ಗೊತ್ತಿಲ್ಲ ನನಗೆ, ದೀಪಾರಮ್ಮನ ಹೆಸರು. ನೋಡಿ, ಈ 3 ಸೀರೆ ಬಂದಿದೆ. ನಮ್ಮ ಹುಡುಗ ಕೊಟ್ಟಿರೋದು ಉಟ್ಕೊತೀನಿ, ಸವಿತಾ ಕೊಟ್ಟಿರೋದು ಉಟ್ಕೊತೀನಿ, ಇದು ಉಟ್ಕೊತೀನಿ, ವಿಡಿಯೋ ಮಾಡ್ತೀನಿ.
ಎಲ್ಲರೂ ಕೊಟ್ಟಿದ್ದು ನಂಗೆ ಇಷ್ಟ ಆಯಿತು. ನಮ್ಮ ಗುಂಡ ಅದ್ರ ಜೊತೆಲಿ ಸೀರೆ ಒಂದೇ ಕೊಡಬಾರ್ದು ಅಂತ ಬ್ಲೌಸ್ ಪೀಸ್ ಕೊಟ್ಟಿದ್ದಾನೆ. ಇದು ಅವರಮ್ಮ ಕಣ ಕೊಟ್ಟಿರೋದು. ನಿಜವಾಗ್ಲೂ ಇವರೆಲ್ಲರೂ ಪ್ರೀತಿ ಮುಂದೆ ಏನೂ ಇಲ್ಲ ಅಲ್ವಾ. ನಾನು ಯೂಟ್ಯೂಬ್ ಮಾಡಿರೋದು ನನ್ನ ಜೀವನಕ್ಕೋಸ್ಕರ, ನನ್ನ ಖುಷಿಗೋಸ್ಕರ. ಇವರೆಲ್ಲ ಖರ್ಚು ಮಾಡಿ ಕಳಿಸೋ ಅಂಥದ್ದು ಏನಿದೆ ಅಂತ ಗೊತ್ತಿಲ್ಲ. ಅವನಂತೂ ಅಮ್ಮ ವಿಡಿಯೋ ವಾಚ್ ನೋಡಿದಾಗೆಲ್ಲ ನಾನು ನೆನ್ಪು ಮಾಡ್ಕೊಳ್ಳಿ ಅಂತಾನೆ. ಇದೆಲ್ಲದಕ್ಕಿಂತ ನನಗೆ ನಿಜವಾಗ್ಲೂ ಪ್ರೀತಿ ಅಂದರೆ ಈ ಪತ್ರನೇ ನನಗೆ ತುಂಬ ಇಷ್ಟ. ತುಂಬ ಅಂದರೆ ತುಂಬ ನನಗಿಷ್ಟ ಆಗಿತ್ತು. ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು. ಸವಿತಾ ಥ್ಯಾಂಕ್ ಯು, ದೀಪಾ ಥ್ಯಾಂಕ್ ಯು, ಗುಂಡ ಥ್ಯಾಂಕ್ ಯು, ಇಬ್ಬರು ಗುಂಡುತ್ತಿರೋ ಆಯಿತಾ. ನೋಡೋದಲ್ಲ ಇದು ಯಾಕೆ ಇದರಲ್ಲಿ ಏನಿದೆ ವಿಡಿಯೋದಲ್ಲಿ ಅಂತ ಅರ್ಥ ಆಗದೆ ಇರೋರು ಕೇಳ್ಬೋದು. ನಾನೊಂದು ಕೃತಜ್ಞತೆ. ನನಗೆ ಅವ್ರು ಕೊಟ್ಟಿರೋ ಪ್ರೀತಿ, ಅವ್ರ ಹೆಸರು ಹೇಳಬೇಡಿ ಅಂದರು. ಸವಿತನ್ ಕೇಳಿದೆ, ಹೇಳಲ್ಲ ಅಂದೆ. ಹೇಳಿಮ್ಮ ಪರವಾಗಿಲ್ಲ ಅಂತ ಹೇಳಿದ್ಲು. ದೀಪಂದು ಪರವಾಗಿಲ್ಲ ನಡೆಯುತ್ತೆ, ಅವರಿಬ್ಬರು ಹೇಳಬೇಡಿ ಅಂದರು. ನನ್ನ ಕೃತಜ್ಞತೆಗೋಸ್ಕರ ಅವರಷ್ಟು ನನ್ನ ಮೇಲೆ ಪ್ರೀತಿ ಇಟ್ಟಿದ್ದಾರಲ್ಲ, ಅವ್ರಿಗೊಂದು ಕೃತಜ್ಞತೆ ಹೇಳೋದಕ್ಕಷ್ಟೇ ವಿಡಿಯೋ ಮಾಡಿರೋದು. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.